ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈ ದಿವಸ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಾಗ ಕಡಿಮೆ ಇರುವ ವಿಧಾನದ ಓಜಿವನ್ನು ರಚಿಸುವುದು ಹೇಗೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆಯಲ್ಲಿ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿರ್ತಾರೆ. ವರ್ಗಾಂತರ 10ರಿಂದ 20ಕ್ಕೆ ಆವೃತ್ತಿ 10, ವರ್ಗಾಂತರ 20ರಿಂದ 30ಕ್ಕೆ ಆವೃತ್ತಿ 15, ವರ್ಗಾಂತರ 30ರಿಂದ 40 ಆವೃತ್ತಿ 10, ವರ್ಗಾಂತರ 40ರಿಂದ 50 ಆವೃತ್ತಿ 5, ವರ್ಗಾಂತರ 50ರಿಂದ 60 ಆವೃತ್ತಿ 10. ಇಂಥ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ನಾವೀಗ ಕಡಿಮೆ ಇರುವ ವಿಧಾನದ ಓಜಿವನ್ನು ರಚಿಸಬೇಕು. ಕಡಿಮೆ ಇರುವ ವಿಧಾನದ ಓಜಿವನ್ನು ರಚಿಸುವಾಗ ಮೊದಲಿಗೆ ವರ್ಗಾಂತರದ ಮೇಲ್ಮಿತಿಯನ್ನು ನಾವು ಬರ್ಕೊಳ್ತಾ ಹೋಗಬೇಕಾಗತ್ತೆ. ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತಹದ್ದು, ಕಡಿಮೆ ಇರುವ ವಿಧಾನದ ಓಜಿವನ್ನು ರಚಿಸುವಾಗ ವರ್ಗಾಂತರದ ಮೇಲ್ಮಿತಿಯನ್ನು ತೆಗೆದುಕೊಳ್ಬೇಕು. ಇಲ್ಲಿ ಈ ವರ್ಗಾಂತವನ್ನು ಗಮನಿಸಿದ್ರೆ ಇಲ್ಲಿ 10ನ್ನು ನಾವು ಕೆಳಮಿತಿ ಅಂತ ಕರಿತೀವಿ, 20ನ್ನು ಮೇಲ್ಮಿತಿ ಅಂತ ಹೇಳಿ ಕರಿತೀವಿ. ಆದ್ರಿಂದ ಮೇಲ್ಮಿತಿಯನ್ನು ನಾವು ಇದರಲ್ಲಿ ಬರ್ಕೊಳ್ತಾ ಹೋಗಬೇಕಾಗತ್ತೆ. 20ಕ್ಕಿಂತ ಕಡಿಮೆ ಅಂತ ಬರ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮೇಲ್ಮಿತಿ 30 ಇರೋದ್ರಿಂದ 30ಕ್ಕಿಂತ ಕಡಿಮೆ ಅಂತ ಬರ್ಕೊಳ್ಬೇಕು. ಅದೇ ಥರ ಮುಂದಕ್ಕೆ 40ಕ್ಕಿಂತ ಕಡಿಮೆ, ಹಾಗೆ ಅದಕ್ಕಿಂತ ಮುಂದೆ 50ಕ್ಕಿಂತ ಕಡಿಮೆ, ನಂತರ 60ಕ್ಕಿಂತ ಕಡಿಮೆ. ಹೀಗೆ ಮೇಲ್ಮಿತಿಯನ್ನು ಬರೆದುಕೊಂಡ ನಂತರದಲ್ಲಿ ಸಂಚಿತ ಆವೃತ್ತಿಯನ್ನು ಬರ್ಕೊಳ್ತಾ ಹೋಗಬೇಕಾಗತ್ತೆ. ಸಂಚಿತ ಆವೃತ್ತಿ ಅಂದರೆ ಮೊದಲನೇ ಆವೃತ್ತಿಯನ್ನು ಹಾಗೆ ಉಳಿಸ್ಕೊಂಡು ಮುಂದಿನ ಆವೃತ್ತಿಗಳನ್ನು ಕೂಡಿಸ್ತಾ ಹೋಗಬೇಕು. ಆಗ ಬರೋದಕ್ಕೆ ನಾವು ಸಂಚಿತ ಆವೃತ್ತಿ ಅಂತ ಕರಿತೀವಿ. ಮೊದಲನೆಯದಾಗಿ ಆವೃತ್ತಿ 10 ಇರೋದ್ರಿಂದ 10 ಅಂತಲೇ ಇಲ್ಲಿ ಬರ್ಕೊಳ್ತೀವಿ. ನಂತರದಲ್ಲಿ ಅದಕ್ಕೆ 15ನ್ನು ಕೂಡಿಸಿ ಇಲ್ಲಿಗೆ ಬರಿತೀವಿ. 25 ಆಯಿತು. 25ಕ್ಕೆ 10ನ್ನು ಕೂಡಿಸಿದಾಗ ಬರೋದನ್ನು ಇಲ್ಲಿ ಬರಿತೀವಿ. 35 ಆಯಿತು. 35ಕ್ಕೆ 5ನ್ನು ಕೂಡಿಸಿ ಇಲ್ಲಿ ಬರಿತೀವಿ. 40 ಆಯಿತು. 40ಕ್ಕೆ 10ನ್ನು ಕೂಡಿಸಿ ಇಲ್ಲಿ ಬರಿತೀವಿ. 50 ಆಯಿತು. ಇದನ್ನು ನಾವು ಸಂಚಿತ ಆವೃತ್ತಿ ಅಂತ ಕರಿತೀವಿ. ಈಗ ಮುಂದಿನ ಹಂತ, ಒಂದು ಗ್ರಾಫ್ ಹಾಳೆಯನ್ನು ರೆಡಿ ಮಾಡ್ಕೊಳ್ಳೋಣ. ಗ್ರಾಫ್ ಹಾಳೆಯಲ್ಲಿ ಎಕ್ಸ್ ಅಕ್ಷದಲ್ಲಿ ನಾವು ಮೇಲ್ಮಿತಿಗಳನ್ನು ಗುರುತಿಸಬೇಕಾಗತ್ತೆ. ಹಾಗೆ ವೈ ಅಕ್ಷದಲ್ಲಿ ಸಂಚಿತ ಆವೃತ್ತಿಗಳನ್ನು ನಾವು ಗುರುತಿಸಬೇಕಾಗತ್ತೆ. ಅಂದರೆ ಎಕ್ಸ್ ಅಕ್ಷವನ್ನು ಮೇಲ್ಮಿತಿಗಾಗಿ, ವೈ ಅಕ್ಷವನ್ನು ಸಂಚಿತ ಆವೃತ್ತಿಗಾಗಿ ನಾವು ಬಳಸ್ಕೋತೀವಿ. ಇಲ್ಲಿ ಬಿಂದುಗಳನ್ನು ಗುರುತಿಸುವಾಗಲೂ ಅಷ್ಟೇ 1 ಸೆಂಟಿಮೀಟರ್ಗೆ 10 ಮೇಲ್ಮಿತಿಗಳನ್ನು ನಾವು ತೆಗೆದುಕೊಳ್ತಾ ಹೋಗೋಣ. ಈಗ ಇಲ್ಲಿ ಈ ಪ್ರಶ್ನೆಯನ್ನು ಗಮನಿಸಿ. ಇಲ್ಲಿ ಏನಾಗಿದೆ ಅಂದರೆ 20ಕ್ಕಿಂತ ಕಡಿಮೆ, 30ಕ್ಕಿಂತ ಕಡಿಮೆ, 40ಕ್ಕಿಂತ ಕಡಿಮೆ, 50ಕ್ಕಿಂತ ಕಡಿಮೆ, 60ಕ್ಕಿಂತ ಕಡಿಮೆ ಅಂತ ಇರೋದ್ರಿಂದ 20, 30, 40, 50, 60 ಅಂತ ಬಂದಿರೋದ್ರಿಂದ ನಾವಿಲ್ಲಿ 1 ಸೆಂಟಿಮೀಟರ್ಗೆ 10, 20, 30, 40, 50, 60 ಅಂತ ಹೇಳಿ ಬಿಂದುಗಳನ್ನು ಕೊಡ್ತೀವಿ. ಒಂದು ವೇಳೆ ಇಲ್ಲಿ 5, 10, 15, 20, 25 ಈ ರೀತಿ ಇದ್ದಿದ್ರೆ ನಾವು ಇಲ್ಲೂ ಕೂಡ 5, 10, 15, 20 ಅಂತ ಹೇಳಿ 1 ಸೆಂಟಿಮೀಟರ್ಗೆ 5 ಮಾನಗಳು ಬರುವ ಹಾಗೆ ಬಿಂದುಗಳನ್ನು ಗುರುತಿಸ್ಕೋಬೇಕಾಗತ್ತೆ. ಇದೇ ರೀತಿಯಾಗಿ ವೈ ಅಕ್ಷದಲ್ಲಿ ಸಂಚಿತ ಆವೃತ್ತಿಗಳನ್ನು ಗುರುತಿಸ್ಕೋಬೇಕಾಗತ್ತೆ. ಇಲ್ಲೂ ಅಷ್ಟೇ 10, 20, 30, 40 ಅಂತ ಕೊಟ್ಕೋಬಹುದು, ಅಥವಾ 5, 10, 15, 20 ಅಂತ ಬೇಕಾದರೂ ನೀವು ಬಿಂದುಗಳನ್ನು ಗುರುತಿಸ್ಕೋಬಹುದು. ಈಗ ಬಿಂದುಗಳನ್ನು ಗುರುತಿಸ್ತಾ ಹೋಗಬೇಕಾಗತ್ತೆ. ಮೊದಲಿಗೆ 20ಕ್ಕೆ 10, 20 ಅಂತ ಇಲ್ಲಿದೆ. ಎಕ್ಸ್ ಅಕ್ಷದ ಮೇಲೆ ಕೈ ಇಟ್ಕೊಳ್ಳಿ. ಆವಾಗ ವೈ ಅಕ್ಷದಲ್ಲಿ ನೋಡಿ, ಅಲ್ಲಿ ಉತ್ತರ ಎಷ್ಟು ಬರಬೇಕು ಅಂದರೆ 20ಕ್ಕೆ 10 ಬರಬೇಕು. 20ಕ್ಕೆ 10 ಅಂದರೆ ನಾವು ಇಲ್ಲಿಗೆ ಬಿಂದುವನ್ನು ಗುರುತಿಸಬೇಕಾಗತ್ತೆ. ನಂತರದಲ್ಲಿ ಮುಂದಿನ ಬಿಂದು 30ಕ್ಕೆ 25, 30ಕ್ಕೆ 25 ಅಂದರೆ ಇದೇ 30ರ ನೇರದಲ್ಲಿ ಮೇಲ್ಗಡೆ ಹೋಗಿ ಈ ಬದಿಯಿಂದ ಬಂದಾಗ 25 ಕಾಣಿಸ್ಬೇಕು. ಅಲ್ಲಿಗೆ ಬಿಂದುವನ್ನು ಗುರುತಿಸ್ತೀವಿ. 30ಕ್ಕೆ 25. ನಂತರ 40ಕ್ಕೆ 35, 40ರ ಮೇಲೆ ಕೈ ಇಟ್ಕೊಳ್ಳಿ, ಬಿಂದುವನ್ನು ಗುರುತಿಸಿ 35ಕ್ಕೆ ಬಿಂದುವನ್ನು ಗುರುತಿಸಬೇಕಾಗತ್ತೆ. 40ಕ್ಕೆ 35, ನಂತರ 50ಕ್ಕೆ 40, 50, 50ಕ್ಕೆ 40ನ್ನು ಇಲ್ಲಿ ಬಿಂದುವನ್ನು ಗುರುತಿಸಬೇಕು. ನಂತರದಲ್ಲಿ 60ಕ್ಕೆ 50, 60ರ ಮೇಲೆ ಕೈಯನ್ನು ಇಟ್ಕೊಂಡು 50 ಅನ್ನುವಂಥ ಬಿಂದುವನ್ನು ನಾವು ಇಲ್ಲಿಗೆ ಗುರುತಿಸ್ತೀವಿ. ಈ ರೀತಿಯಾಗಿ ಎಲ್ಲ ಬಿಂದುಗಳನ್ನು ಗುರುತಿಸಿ ಆದಮೇಲೆ ನಾವು ಎರಡೆರಡು ಬಿಂದುಗಳನ್ನು ಸೇರಿಸ್ತಾ ಹೋಗಬೇಕು. ಆದರೆ ಯಾವುದೇ ಸ್ಕೇಲನ್ನು ಇಟ್ಕೊಂಡು ಸೇರಿಸಬಾರ್ದು. ಹಾಗೆ ಎರಡೆರಡು ಬಿಂದುಗಳನ್ನು ಸೇರಿಸ್ತಾ ಹೋಗಬೇಕಾಗತ್ತೆ. ನಾವು ಇದಕ್ಕೆ ಸ್ಮೂತ್ ಕರ್ವ್ ಅಂತ ಹೇಳಿ ಕರಿತೀವಿ. ಎರಡೆರಡು ಬಿಂದುಗಳನ್ನು ಸೇರಿಸ್ತಾ ಹೋಗಿ, ಮೊದಲ 2 ಬಿಂದುಗಳನ್ನು ಸೇರಿಸಿ, ನಂತರ 2 ಬಿಂದುಗಳನ್ನು ಸೇರಿಸಿ, ನಂತರದ 2 ಬಿಂದುಗಳನ್ನು ಸೇರಿಸಿ, ನಂತರದ 2 ಬಿಂದುಗಳನ್ನು ಸೇರಿಸಿ. ಈಗ ಬಂದಿರುವಂಥ ಈ ನಕ್ಷೆಯನ್ನು ನಾವು ಕಡಿಮೆ ಇರುವ ವಿಧಾನದ ಓಜಿವ್ ನಕ್ಷೆ ಅಂತ ಕರಿತೀವಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.